ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟಹಳ್ಳಿ ಗ್ರಾಮದಲ್ಲಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಸಹಭಾಗಿತ್ವದ ಅಡಿಯಲ್ಲಿ ಬೀಜ ವಿಜ್ಞಾನದ ಬಗ್ಗೆ ಮತ್ತು ಬೀಜೋಪಚಾರದಿಂದ ರೈತರಿಗಾಗುವ ಲಾಭಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ವಿದ್ಯಾರ್ಥಿಗಳು ಶೆಟ್ಟಹಳ್ಳಿ ಗ್ರಾಮದ ಸಂಚಾರ ನಕ್ಷೆ, ಬೆಳೆಗೋಪುರ ನಕ್ಷೆ, ಸಂಪನ್ಮೂಲ ನಕ್ಷೆ, ಗ್ರಾಮ ನಕ್ಷೆ, ಋತುಮಾನ ನಕ್ಷೆಗಳನ್ನ ಮಣ್ಣು, ಕಲ್ಲು, ಹೂವು, ಹಣ್ಣು ಮತ್ತು ಬಣ್ಣಗಳಿಂದ ರಚಿಸಿ ಊರಿನ ಜನರನ್ನ ಆಕರ್ಷಿಸಿದರು. ಬೆಳೆಗಳಿಗೆ ಸಂಬಂಧಿಸಿದಂತೆ ರೈತರಿಗೆ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಸಂಪನ್ಮೂಲ ನಕ್ಷೆ ರಚಿಸಿ ಊರಿನಲ್ಲಿ ಬರುವ ಕೆರೆ, ಕೃಷಿ ಹೊಂಡ, ಅರಣ್ಯ ಪ್ರದೇಶ ಮತ್ತು ವಿವಿಧ ಮಣ್ಣಿನ ಫಲವತ್ತತೆ ಬಗ್ಗೆ ತಿಳಿಸಿ ಮಣ್ಣು ಪರೀಕ್ಷೆ ನಂತರ ಬೆಳೆಗೆ ಅನುಗುಣವಾಗಿ ಔಷಧೋಪಚಾರ ಬಗ್ಗೆ ಹೇಗೆ ಮಾಡಬೇಕು ಎಂದು ತಿಳಿಯಪಡಿಸಿದರು. ವಿದ್ಯಾರ್ಥಿಗಳು ಬೀಜೋಪಚಾರ, ಬೀಜ ಶೇಖರಣೆ, ಪ್ರಮಾಣಿತ ಬೀಜೋತ್ಪಾದನೆ ವಿಷಯದ ಕುರಿತು ಅದರ ಲಾಭಗಳ ಮಹತ್ವ ಹಾಗೂ ಬೀಜೋಪಚಾರ ಮಾಡುವ ವಿಧಾನವನ್ನು ರೈತರಿಗೆ ತೋರಿಸಿದರು. ಬಿತ್ತನೆಗೂ ಮುನ್ನ ಬೀಜ ಶೇಖರಣೆ ಮಾಡುವುದು ಎಷ್ಟು ಅಗತ್ಯ ಮತ್ತು ಅದರಿಂದ ಆಗುವ ಲಾಭಗಳನ್ನು ತಿಳಿಸಿದರು ಮತ್ತು ಪ್ರಮಾಣೀಕೃತ ಬೀಜೋತ್ಪಾದನೆ ಹೇಗೆ ಮಾಡುವುದು ಮತ್ತು ಅದರಿಂದ ಆಗುವ ಉಪಯೋಗಗಳನ್ನು ರೈತ ಬಾಂಧವರಿಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಬೀಜ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶೋಭಾ, ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಂಜಿತಾ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೂರ್ತಿ, ಊರಿನ ಮುಖ್ಯಸ್ಥರಾದ ಚನ್ನಕೇಶ್ವ, ಎಂಎನ್ ದೇವರಾಜು, ಭಾನುಪ್ರತಾಪ್, ಅಂಬರೀಶ್ ಹಾಗೂ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ಪ್ರಮೋದ್, ವಿಭಾ, ಪೂಜಾ ಬಿ, ಸುಹಾಸ್, ಎಂ ಪೂಜಾ, ಪ್ರಿಯದರ್ಶಿನಿ, ಸುರೇಂದ್ರ, ಸೌದಿಯಾ ಕೌಸರ್, ಲಿಖಿತ್ ಕುಮಾರ್, ಸೌಮ್ಯ, ಮೊಹಮ್ಮದ್ ಗಾಸಿಬಾಬ್, ಸೃಷ್ಟಿ, ರಾಕೇಶ್, ಸಂದೀಪ್, ರಾಜೇಶ್ವರಿ, ವಿಜಯಲಕ್ಷ್ಮಿ ಹಾಗೂ ಊರಿನ ಗ್ರಾಮಸ್ಥರು ಮುಖಂಡರು ಹಾಜರಿದ್ದರು. ಒಳ್ಳೆ ಬೀಜ ಇರುತ್ತೆ, ನಮ್ಮ ಕಡೆ ಕೆಟ್ಟ ಬೀಜ ಇರುತ್ತೆ. ನಾವು ಒಳ್ಳೆ ಬೀಜ ಮಾತ್ರ ತಗೊಂಡು ಅದಕ್ಕೆ ನಾವು ಬೀಜೋತ್ತರ ಮಾಡಿ ನಾವು ಬಿತ್ತನೆ ಮಾಡ್ತೀವಿ. ಬೀಜೋಪಚಾರ ಏನು ಅಂತಂದ್ರೆ 90% ನಮ್ಗೆ ಯಾರು ಬ್ಯಾಲೆನ್ಸ್ ಅದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ. ಅದು ರೇಡಿಯೋಪಯೋಗಿ ಡಿಮಾಂಡ್ಗಳನ್ನು ಮಾಡಬೇಕು ಅಂತಾರೆ. ನಾವೆಲ್ಲ ನಮ್ಗೆ ಈಸಿಯಾಗಿ ನಮಗೆ ಜೈವಿಕ ಇದ್ರ ಬಗ್ಗೆ ನಾವು ಯಾರು ಹೋಗ್ತಾ ಇಲ್ಲ. ನಾವು ಮೆಟ್ಲಾಕ್ಸಿಲ್ ಹಾಕ್ತೀವಿ, ಇಲ್ಲ ಕ್ಯಾಪ್ಟರ್ ಏನೋ ಹಾಕೊಂಡು ನಾವು ಸೀಟ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ನಾಟಿ ಮಾಡ್ತೀವಿ. ಈಗ ನಾನು ಮೋಸ್ಟ್ಲಿ ಒಳ್ಳೆ ಕ್ಯಾಪ್ ಮಾಡಿದ್ದಾರೆ ಅನ್ಕೊಂಡು ನಾನು ಮಾತಾಡಬೇಕು ಸಿಗ್ಲಿಲ್ಲ. ರೆಸಿಸ್ಟೆನ್ಸ್ ಪವರ್ ಅದು ಕೊಟ್ಟುಬಿಟ್ಟೆ ಈಗ ನಮಗೆ ಎಷ್ಟು ಪಾಪ್ಯುಲೇಷನ್ ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟು ಉತ್ಪಾದನೆ ಆಗಿರಲ್ಲ. ಆ ಉತ್ಪಾದನೆ ಮಿಕ್ಸ್ ಮಾಡ್ಬಿಟ್ಟು ಈ ತರ ಕಟ್ಟಿಂಗ್ಸ್ ಎಲ್ಲ ನೀವು ಮಾಡಬೇಕು ಅಂದ್ರೆ ಇವಕ್ಕೆ ಏನ್ ಮಾಡ್ಬೇಕು ಅಂದ್ರೆ 1 ಲೀಟರ್ ವಾಟರ್ ತಗೊಂಡು ಕಟ್ಟಿಂಗ್ ನಾವು ಮಾಡ್ತೀವಿ. ತುಂಬಾ ಬೇಕಾಗುತ್ತೆ ಮತ್ತೆ ಜಾಸ್ತಿ ಕಾನ್ಸಂಟ್ರೇಷನ್ ಓವರ್ ಡೋಸ್ ಆಯ್ತು ಮತ್ತೆ ಮೊಳಕೆನೇ ಬರಲ್ಲ. ಅದಕ್ಕೆ ಏನ್ ಮಾಡ್ತೀವಿ 2 ಗ್ರಾಮ್ ಪುಡಿನ 1 ಲೀಟರ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ರಿಂದ 10 ನಿಮಿಷದ ಕಾಲ ಇದನ್ನ ನಾವು ಹಿಂಗೆ ಸ್ಟೋರ್ ಮಾಡಿದ್ರೆ ಅದು ಚೆನ್ನಾಗಿ ನೀರು ಕೊಡುತ್ತೆ. ನೀರು ಕೊಡ್ಮೇಲೆ ಮತ್ತೆ ನಾವು ಹೋಗಿ ನಾಟಿ ಮಾಡ್ಬೋದು. ಇದರಿಂದ ಏನಂದ್ರೆ ಸೊ ನಮಗೆ ಮಣ್ಣಲ್ಲಿ ಏನೋ ಕೀಟಾಣು ಇರುತ್ತೆ, ಮತ್ತೆ ನಮಗೆ ಕಟ್ಟಿಂಗ್ಸ್ ಅಲ್ಲಿ ಇರುತ್ತಲ್ಲ, ಸೊ ಅದ್ರ ಮಣ್ಣಿಂದ ಮತ್ತೆ ಈಗ ಬೀಜದಿಂದ ಬರೋ ರೋಗನ ತಡೆಗಟ್ಟಕ್ಕೆ ನಾವು ಬೀಜೋತ್ಪಾದನೆ ಮಾಡ್ತೀವಿ. ಸರಿ, 1 ಲೀಟರ್ ನೀರಿನಲ್ಲಿ 100 ಗ್ರಾಂ ಬೆಲ್ಲ ಹಾಕಬೇಕು. ನಾವು ಮುಂಚೆ ಪಾಕನ ಮಾಡ್ಕೊಂಡಿದ್ವಿ. ಬೆಲ್ಲ ಸೂಕ್ಷ್ಮ ಜೀವಿಗಳಿಂದ ಆಹಾರವಾಗಿ ವರ್ತಿಸಿದ್ದು. ಮತ್ತೆ ಇನ್ನೊಂದಂದ್ರೆ ಬೀಜ ಮತ್ತು ಅದ್ರ ಮೆಸೋಬಿಯಂ ಹಾಕ್ತೀವಲ್ಲ, ಅದಕ್ಕೆ ಎರಡಕ್ಕೆ
ಶೆಟ್ಟಿಹಳ್ಳಿ ಬಂದಿದ್ದಾರೆ. ಇವರು ಇಲ್ಲೇ 3 ತಿಂಗಳ ಕಾಲ ಇಲ್ಲೇ ಇರ್ತಾರೆ. ಸೊ ಅದರ ಭಾಗವಾಗಿ ಫಸ್ಟ್ ಪ್ರೋಗ್ರಾಮ್ ಇನಾಗ್ರೇಷನ್ ಪ್ರೋಗ್ರಾಮ್ ಮಾಡಿದ್ರು. ಅದರ ನಂತರ ನಮ್ಮ ಬೀಜೋಪಚಾರ ಬಗ್ಗೆ, ಬೀಜೋತ್ಪಾದನೆ ಮಾಡೋದು, ಬೀಜ ಶೈನೀಕರಣ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ರು ಇವತ್ತು. ಸೊ ಎಲ್ಲ ರೈತರು ತುಂಬಾ ಕೋಆಪರೇಟಿವ್ ಮಾಡಿದ್ದಾರೆ. ಪ್ರೋಗ್ರಾಮ್ ಸಕ್ಸಸ್ ಆಗಿದೆ. ಸೊ ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಪ್ರಮೋದ್. ನಾನು ರೇಷ್ಮೆ ಕೃಷಿ ಮಹಾವಿದ್ಯಾಲಯ JKVK ಬೆಂಗಳೂರು 4ನೇ ವರ್ಷದ ರೇಷ್ಮೆ ಕೃಷಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ಇದೇನು ನಾವು ರಾವೆ ಕ್ಯಾಂಪ್ ಅಂತ ನಮಗೆ 3 ತಿಂಗಳು ಕ್ಯಾಂಪ್ ಆಗ್ತಾರೆ. ನಾವು ಇದೇನು ಶೆಟ್ಟಿಹಳ್ಳಿ ವಿಲೇಜಿಗೆ ಬಂದು 15 ದಿನ ಆಗಿದೆ. ಇದು 3ನೇ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಮೊದಲನೇ ಪ್ರೋಗ್ರಾಮ್ ಸಾಮಾನ್ಯ ಸಭೆ ಮತ್ತು ಮಣ್ಣಿನ ಪರೀಕ್ಷೆ ಬಗ್ಗೆ ಮಾಡಿದ್ವಿ. ರೈತರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮಣ್ಣಿನ ಪರೀಕ್ಷೆಗೆ ತುಂಬ ಒಲವು ತೋರಿಸ್ತಾ ಇದ್ದಾರೆ. ಮತ್ತು 2ನೇ ಪ್ರೋಗ್ರಾಮ್ PRA ಬಗ್ಗೆ ಮಾಡಿದ್ವಿ. ಅದರಲ್ಲಿ ಊರಿನ ನಕ್ಷೆ ಎಲ್ಲ ಬಿಡಿಸಿ ತೋರಿಸಿದ್ವಿ. ಇವತ್ತೇನು ಬೀಜೋಪಚಾರದ ಬಗ್ಗೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಪೂಜಾ, ಅಂತಿಮ ವರ್ಷದ ರೇಷ್ಮೆ ಕೃಷಿ ವಿದ್ಯಾರ್ಥಿನಿ. 20 ದಿವಸ ಆಯಿತು ನಾವು ಈ ಹಳ್ಳಿಗೆ ಬಂದು. ತುಂಬ ಚೆನ್ನಾಗಿ ರೈತರೆಲ್ಲ ಸಪೋರ್ಟ್ ಮಾಡ್ತಾರೆ. ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕೇಳ್ತಾರೆ. ನಮಗೂ ಹಾಗೆ ಎಲ್ಲ ರೈತರಿಗೆ ಮತ್ತು ಇಲ್ಲ ಊರ ಜನರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೋಗ್ರಾಮಿಗೆ ಎಲ್ಲರೂ ಕರೆಕ್ಟಾಗಿ ಅಟೆಂಡ್ ಆಗ್ತಿದ್ದಾರೆ. ಮತ್ತು ಏನಾದರೂ ನಮ್ಮಿಂದ ಇನ್ನೂ ಜಾಸ್ತಿ ಮಾಹಿತಿ ಬೇಕಂದರೆ ನಮ್ಮಲ್ಲಿ ಕೇಳಿ, ಹಾಗೆ ತಿಳ್ಕೊಳ್ಳಿ, ಮತ್ತು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಮತ್ತು ಇಷ್ಟು ದಿವಸ ತುಂಬ ಚೆನ್ನಾಗಿ ನಡೀತು. ಇನ್ನೂ 3 ತಿಂಗಳಿದೆ. ಹೀಗೆ ಸಪೋರ್ಟ್ ಮಾಡಿಕೊಂಡು ಎಲ್ರಿಗೂ ಎಂಕರೇಜ್ ಮಾಡಿ ಸ್ಟೂಡೆಂಟ್ಸ್